ಕುದುರೆ ಬಾಲಕ್ಕೆ ಬಾಜಿ ಕಟ್ಟದೆ ಇದ್ರೆ ಕೆಲವರಿಗೆ ನಿದ್ದೆನೇ ಬರಲ್ಲ ಅಂತ ಅನ್ಸುತ್ತೆ. ಇನ್ನು ರೇಸ್ ಕೋರ್ಸ್ ನಲ್ಲಿ ರೇಸ್ ಇದೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಜನ ಸೇರೋದು, ಆಚೆ ಎಲ್ಲ ಟ್ರಾಫಿಕ್ ಜಾಮ್ ಆಗೋದು ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಬಟ್ ಇಂತಹ ರೇಸ್ ಕೋರ್ಸ್ ನಲ್ಲೇ ಅನೇಕ ಅವ್ಯವಹಾರಗಳ ಆರೋಪ ಕೇಳಿಬಂದಿತ್ತು. ಒಂದು ಜಿಎಸ್ಟಿ ಆರೋಪ, ಜಿಎಸ್ಟಿ ವಂಚನೆಯ ಆರೋಪ ಕೇಳಿಬಂದಿದ್ರೆ, ಇನ್ನೊಂದು ಅಲ್ಲಿ ಹಾಕುವಂತಹ ಹಣಗಳಿಗೆ ಸರಿಯಾದಂತಹ ಲೆಕ್ಕಾಚಾರಗಳು ಇಲ್ಲ ಅನ್ನುವಂತಹ ಮಾತು. ಈ ಬೆನ್ನಲ್ಲೇ ಸಿಸಿಬಿ ರೇಡ್ ಮಾಡ್ತು. ರೇಡ್ ವೇಳೆ ಏನೆಲ್ಲ ಜಪ್ತಿ ಆಯಿತು, ಎಷ್ಟು ಜನರನ್ನ ವಶಕ್ಕೆ ಪಡೆಯಲಾಯಿತು, ಎಷ್ಟು ಜನರನ್ನ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಡಲಾಗಿದೆ ಅನ್ನೋದ್ರ ಡೀಟೇಲ್ಸ್ ಬನ್ನಿ ನೋಡ್ಕೊಂಡು ಬರೋಣ. ಅವ್ಯವಹಾರ ನಡೆಸಿ ಸರ್ಕಾರಕ್ಕೆ ಜಿಎಸ್ಟಿ ಕಟ್ಟದೆ ವಂಚನೆ. ರೇಸ್ ಕೋರ್ಸ್ ನ ಬುಕ್ ಮೇಕರ್ ಗಳ ಮೇಲೆ ದಾಳಿ, 3.45 ಕೋಟಿ ಜಪ್ತಿ. ರೇಸ್ ಕೋರ್ಸ್ ನಲ್ಲಿ ನಿನ್ನೆ ಕುದುರೆಗಳ ರೇಸ್ ಬದಲಿಗೆ ಸಿಸಿಬಿ ರೇಸ್ ಸದ್ದು ಮಾಡಿತು. ಇದ್ದಕ್ಕಿದ್ದ ಹಾಗೆ ಎಂಟ್ರಿ ಕೊಟ್ಟ ಸಿಸಿಬಿ ಅಧಿಕಾರಿಗಳು ಬುಕ್ ಮೇಕರ್ ಗಳ ಕೌಂಟರ್ಗೆ ಎಂಟ್ರಿ ಕೊಟ್ಟಿದ್ರು. ಕೌಂಟರ್ಗಳಲ್ಲಿದ್ದ ಗರಿ ನೋಟುಗಳು, ಗ್ರಾಹಕರಿಗೆ ಹಂಚ್ತಾ ಇದ್ದ ಟಿಕೆಟ್ಗಳ ಪರಿಶೀಲನೆಗೆ ಮುಂದಾದ್ರು. ಇಷ್ಟಕ್ಕೂ ಇದಕ್ಕೆ ಕಾರಣ ಏನು ಅಂದ್ರೆ ಸಿಸಿಪಿಗೆ ಬಂದ ಸಾಲು ದೂರುಗಳು. ಟರ್ಫ್ ಕ್ಲಬ್ ನಲ್ಲಿ ನಡೆಯುವಂತಹ ವ್ಯವಹಾರದಲ್ಲಿ ಅಕ್ರಮ ನಡೀತಾ ಇದ್ದು ಸರ್ಕಾರಕ್ಕೆ ವಂಚನೆ ಮಾಡಿರುವ ಆರೋಪ ಕೇಳಿಬಂದಿತ್ತು. ನಿಗದಿ ಮಾಡಲಾದ ಟಿಕೆಟ್ನ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಟಿಕೆಟ್ಗಳನ್ನ ಮಾರೋ ಮುಖಾಂತರ ಗ್ರಾಹಕರಿಂದ ಹೆಚ್ಚಿನ ಹಣ ಪಡಿತಾ ಇದ್ರು. ಈ ಮೂಲಕ ಜಿಎಸ್ಟಿ ಕಟ್ಟದೆ ಸರ್ಕಾರಕ್ಕೆ ಭಾರಿ ವಂಚನೆ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ದಾಳಿ ನಡೆಸಿದ್ದ ಸಿಸಿಬಿ ಬರೋಬ್ಬರಿ 20ಕ್ಕೂ ಅಧಿಕ ಬುಕ್ ಮೇಕರ್ಗಳ ಕೌಂಟರ್ಗಳಿಗೆ ದಾಳಿ ಮಾಡಿತು. ಈ ವೇಳೆ ದಾಖಲೆ, ಟಿಕೆಟ್ ಹಾಗೂ ಇದ್ದ ಹಣಗಳ ಪರಿಶೀಲನೆ ನಡೆಸಿದ ಸಿಸಿಬಿಗೆ ಜಿಎಸ್ಟಿ ಕಟ್ಟದೆ ಸರ್ಕಾರಕ್ಕೆ ವಂಚನೆ ಮಾಡಿರುವುದು ಪತ್ತೆಯಾಗಿದೆ. ಅಷ್ಟೇ ಅಲ್ಲ, ಲೆಕ್ಕಕ್ಕೆ ಸಿಗದ 3.45 ಕೋಟಿ ನಗದು ಕೂಡ ಪತ್ತೆಯಾಗಿದ್ದು ಸಿಸಿಬಿ ವಶಕ್ಕೆ ಪಡೆದಿದೆ. ಅಧಿಕೃತ ಬೆಟ್ಟಿಂಗ್ ನಡುವೆಯೇ ಅನಧಿಕೃತ ಬೆಟ್ಟಿಂಗ್ಗಳು ಪತ್ತೆಯಾಗಿದೆ. ಯಾವುದೇ ಡಾಕ್ಯುಮೆಂಟ್ ಅಥವಾ ರಶೀದಿ ಕೊಡದೆ ಹಣದ ವ್ಯವಹಾರವನ್ನ ಕೆಲವರು ನಡೆಸ್ತಾ ಇರುವುದು ಕಂಡುಬಂದಿದೆ. ಇನ್ನು ಈ ವ್ಯವಹಾರಗಳು ಕಾಣದಂತೆ ನಡೀತಾ ಇದ್ದು ಸರ್ಕಾರಕ್ಕೆ ಭಾರಿ ಮೊತ್ತದ ಜಿಎಸ್ಟಿ ಸಹ ವಂಚನೆ ಮಾಡಿರುವುದು ಕಂಡುಬಂದಿದೆ. ಸದ್ಯ ದಾಳಿ ವೇಳೆ ಸಿಕ್ಕಂತಹ ನಗದು ವಶಕ್ಕೆ ಪಡೆದ ಸಿಸಿಬಿ ಪೊಲೀಸರು ಈ ಸಂಬಂಧ 66 ಮಂದಿಯನ್ನ ವಶಕ್ಕೆ ಪಡೆದು ಹೇಳಿಕೆ ಪಡೆದು ಬಿಟ್ಟು ಕಳಿಸಿದ್ದಾರೆ. ಬ್ಯಾಂಗ್ಳೂರ್ ಟ್ರ್ಯಾಕ್ ಕ್ಲಬ್ನಲ್ಲಿ ನಡೀತಾ ಇರತಕ್ಕಂತಹ ರೇಸ್ ಪಂದ್ಯಾವಳಿಗಳೇನಿದಾವೆ, ಅನಧಿಕೃತವಾಗಿ ಬೆಟ್ಟಿಂಗ್ ಅನ್ನ ಮಾಡ್ತಾ ಇರತಕ್ಕಂಥದ್ದು, ಅಫಿಷಿಯಲ್ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಟುಕೊಳ್ಳದೇನೆ ಇದು ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಆಗೋದ್ರಿಂದ 3,45,00,000ದಷ್ಟು ಈ ರೀತಿಯ ನಗದು ಹಣವನ್ನ ಕೌಂಟರ್ಗಳಿಂದ ಈಗ ವಶಪಡಿಸಿಕೊಳ್ಳಲಾಗಿದೆ. 66 ವ್ಯಕ್ತಿಗಳನ್ನ ಪ್ರಕರಣ ದಾಖಲಿಸಿ ತನಿಖೆಯನ್ನು ಕೈಗೊಳ್ಳುತ್ತವೆ. ಸರ್ಕಾರಕ್ಕೆ ಸಾಕಷ್ಟು ಮೊತ್ತದ ಜಿಎಸ್ಟಿ ಟ್ಯಾಕ್ಸ್ ಏನಿದೆ ಅದು ಕೂಡ ನಷ್ಟ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಎಲ್ಲ ಅಂಶಗಳನ್ನು ಗಮನಿಸಿ ಮುಂದಿನ ತನಿಖೆಯನ್ನ ನಮ್ಮ ಸಿಸಿಬಿ ತಂಡದವರು ಮಾಡ್ತಾರೆ. ಅಲ್ಲದೆ ಕೆಲವು ಅನಧಿಕೃತ ವ್ಯಕ್ತಿಗಳು ಕೂಡ ಬುಕಿಂಗ್ ಕೌಂಟರ್ಗಳನ್ನು ಹೊಂದಿದ್ದು ಕೆಲವು ರೌಡಿಗಳ ಹೆಸರು ಕೂಡ ಕೇಳಿಬರ್ತಾ ಇದೆಯಂತೆ. ಸದ್ಯ ಸಿಸಿಬಿ ನಡೆಸಿದ್ದ ಈ ದಾಳಿ ಸಂಬಂಧ ಈಗ ಬುಕ್ ಮೇಕರ್ಗಳಿಗೆ ಸಿಆರ್ಪಿಸಿ 41ರ ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದು ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಲಾಗಿದೆ. ಸಂಪೂರ್ಣ ತನಿಖೆ ಬಳಿಕವಷ್ಟೇ ವಂಚಿಸಿದ ಟ್ಯಾಕ್ಸ್ ಅಮೌಂಟ್ ಬಗ್ಗೆ ತಿಳಿಯಲಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.